ಇದು ಹೆಸರೇ ಹೇಳುವಂತೆ ರಾಜರು ತಮ್ಮ ದರ್ಬಾರನ್ನು ನಡೆಸುವ ವಿಶಾಲ ಆವರಣ. ಇದಕ್ಕೆ ದರ್ಬಾರ್ ಹಾಲ್ ಎಂದೇ ಹೆಸರು ಉಳಿದಿದೆ. ಮಹಾರಾಜರು ದಸರಾ ಉತ್ಸವಗಳಲ್ಲಿ ಆಹ್ವಾನಿತರ ಸಮ್ಮುಖದಲ್ಲಿ ಇಲ್ಲಿ ದರ್ಬಾರು ನಡೆಸುತ್ತಿದ್ದರು. ಸುಮಾರು 45 ಅಡಿ ಅಗಲ, 115 ಅಡಿ ಉದ್ದದ ವಿಸ್ತೀರ್ಣದಲ್ಲಿ ವಿನ್ಯಾಸಗೊಂಡಿರುವ ಇದು ಅರಮನೆಯ ಮೊದಲ ಮಹಡಿಯಲ್ಲಿದೆ. ದರ್ಬಾರನ್ನು ಆಮಂತ್ರಿತರು, ಜನಸಾಮಾನ್ಯರು, ರಾಜಪ್ರತಿನಿಧಿಗಳು ಕುಳಿತು ನೋಡಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಈ ದರ್ಬಾರ್ ಹಾಲಿನ ಮೇಲ್ಛಾವಣಿಯಲ್ಲಿ ಪುರಾಣ ಪ್ರಸಂಗಗಳನ್ನು ಕುರಿತ ಹಲವಾರು ಬಗೆಯ ಚಿತ್ರಗಳಿವೆ. ಹಾಗೆಯೇ ವಿಷ್ಣುವಿನ ದಶಾವತಾರಗಳನ್ನು ಬಿಂಬಿಸುವ ಹಾಗೂ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸುತ್ತ ವಿವಿಧ ರಾಶಿ ಚಿತ್ರಗಳಿರುವ ವರ್ಣಚಿತ್ರಗಳಿವೆ. ಸ್ಥಳೀಯ ಕಲಾವಿದರೇ ರಚಿಸಿರುವ ಈ ಚಿತ್ರಗಳು ದರ್ಬಾರ್ ಸಭಾಂಗಣಕ್ಕೆ ಮೆರುಗು ತಂದಿವೆ. ಈ ಆವರಣದ ಪಶ್ಚಿಮ ಭಾಗದಲ್ಲಿ ಹಲವಾರು ಅತ್ಯದ್ಭುತ ಕಂಬಗಳು ಮತ್ತು ಕಮಾನುಗಳಿವೆ. ಇವು ಹೂವು ಮತ್ತು ಬಳ್ಳಿಗಳ ವಿನ್ಯಾಸವನ್ನು ಹೊಂದಿದ್ದು ಹಲವಾರು ಅಮೂಲ್ಯ ಕಲ್ಲುಗಳಿಂದ ಆವೃತಗೊಂಡಿವೆ. ದರ್ಬಾರು ಸಭಾಂಗಣದ ಈ ಸಾಲುಗಂಬಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ಈ ದರ್ಬಾರು ಸಭಾಂಗಣದ ಸೊಬಗು, ಬಳಸಿರುವ ವಸ್ತು ವೈವಿಧ್ಯ, ವರ್ಣೋಜ್ವಲತೆ ಮತ್ತು ಅಲಂಕರಣದ ಸಮೃದ್ಧಿಯ ಸೊಬಗು ದೇಶ ವಿದೇಶಿಗರನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡುತ್ತಲಿದೆ. ದರ್ಬಾರ್ ಹಾಲಿಗೆ ಮೆರುಗು ನೀಡುವಂತಹ ದೇವಿ ಮಹಾತ್ಮೆಯ ಅವತಾರಗಳನ್ನು ತೋರಿಸುವ ಹಲವಾರು ಚಿತ್ರಗಳು ಇಲ್ಲಿವೆ. ಹಾಗೆಯೇ ರಾಜ ಕುಟುಂಬದ 4 ತಲೆಮಾರುಗಳನ್ನು ಪರಿಚಯಿಸುವ ತೈಲ ಚಿತ್ರಗಳು ಕೂಡ ಇಲ್ಲಿವೆ. ಇವುಗಳನ್ನು ಸ್ಥಳೀಯ ಕಲಾವಿದರು ಹಾಗೂ ಖ್ಯಾತ ಕಲಾವಿದ ರಾಜ ರವಿವರ್ಮ ರಚಿಸಿದ್ದಾರೆ. ಈ ದರ್ಬಾರ್ ಹಾಲಿನ